ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಪ್ರತಿಯೊಬ್ಬರ ಲೈಫಲ್ಲಿ ರಾಜಯೋಗ ಅನ್ನೋದು ಇರುತ್ತೆ. ರಾಜಯೋಗ ವರ್ಕ್ ಆಗತ್ತೆ. ನಿಮಗೆ ರಾಜಯೋಗ 1 ಇದೆ, 2 ಇದೆ, ವಿಲ್ ಪವರ್ ಇದೆ, ಆದರೂ ಅವ್ರ ಲೈಫ್ ಸಕ್ಸಸ್ ಆಗ್ತಾ ಇಲ್ಲ. ಯಾಕೆ? ಇವರಲ್ಲಿ ಅಂದರೆ ಯಾವ್ಯಾವ ನಂಬರು ನಿಮಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತಹ ನಂಬರ್ಸ್ ಯಾವುದು? ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಯಾವ ನಂಬರ್ ಇಲ್ಲ. ಎಲ್ಲ ನಂಬರ್ಸ್ ವೈಬ್ರೇಷನ್ನು ನಿಮ್ಮ ಲೈಫಲ್ಲಿ ಬೇಕಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ನೋಡಿ ವೀಕ್ಷಕರೇ, ಇದು ನಾನು ಏನು ಬರೆದಿದ್ದೀನಿ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಿದೆ ಅಂತ ಅನಿಸುತ್ತೆ. ಕ್ಯಾಶುಯಲ್ ಆಗಿ ಇದನ್ನು ಏನಂತಾರೆ ಎಲ್ಲರೂ ಸಹ ಲೋ ಶೂ ಗ್ರಿಡ್ ಅಂತಾರೆ. ಲೋ ಶೂ ಗ್ರಿಡ್ ಅಂತ ಅಂತಾರೆ. ಹಿಂಗೂ ಬರೀತಾರೆ ಮತ್ತು ಹಿಂಗೂ ಬರೀತಾರೆ. ಇದು ಎಲ್ಲರಿಗೂ ಗೊತ್ತಿರುವಂತಹದ್ದು. ಇದು ಲೋ ಶೂ ಗ್ರಿಡ್ ಅಂತೇಳಿ. ಇದಕ್ಕೆ ಇನ್ನೂ ಒಂದು ಹೆಸರಿದೆ. ಇದಕ್ಕೆ ಅಷ್ಟು ಎನರ್ಜಿ ಇದೆ, ಪವರ್ ಇದೆ ಈ ಒಂದು ನಾನು ಬರೆದಿರುವಂತಹ ನಂಬರ್ಸ್ಗೆ. ಇದನ್ನ ಇನ್ನೂ ಒಂದು ಹೆಸರಲ್ಲಿ ಕರೀತಾರೆ. ಏನು ಅಂತಂದರೆ ಲಕ್ಷ್ಮೀ ಯಂತ್ರ. ಲಕ್ಷ್ಮೀ ಯಂತ್ರ ಅಂತಲೂ ಸಹ ಕರೀತಾರೆ. ಹಾಗಾದರೆ ಇದು ನಮ್ಮ ಜೀವನದಲ್ಲಿ ಹೇಗೆ ವರ್ಕ್ ಮಾಡುತ್ತೆ? ನಾನು ಏನು ಬರೆದಿದ್ದೀನಿ ಇಲ್ಲಿ? 9 ಸಂಖ್ಯೆಗಳನ್ನು ಬರೆದಿದ್ದೀನಿ. 9 ಸಂಖ್ಯೆಗಳಂದರೆ 9 ಗ್ರಹಗಳು, ನಿಮಗೆಲ್ಲರೂ ಸಹ ಗೊತ್ತಿರೋ ಅಂಥದ್ದು. ಎಸ್, ನಾವೀಗ ಈ ಒಂದು 9 ನಂಬರ್ಸ್ನ ಇಂಪಾರ್ಟೆನ್ಸ್ ಏನು ಅಂತ ಹೇಳ್ಬಿಟ್ಟು ನೋಡೋಣ. 1 ಅಂದರೆ ಏನು? ಸೂರ್ಯ, ಸನ್ನು. 2 ಅಂದರೆ ಏನು? ಮೂನ್, ಚಂದ್ರ. 3 ಅಂದರೆ ಏನು? ಗುರು. 4 ಅಂದರೆ ಏನು? ರಾಹು. 5 ಅಂದರೆ ಏನು? ಬುಧ. 6 ಅಂದರೆ ಏನು? ಶುಕ್ರ. 7 ಅಂದರೆ ಏನು? ಕೇತು. 8 ಅಂದರೆ ಏನು? ಶನಿ. 9 ಅಂದರೆ ಏನು? ಕುಜ. ಸೊ ಇಷ್ಟು ಗ್ರಹಗಳು ನಮ್ಮ ಜೀವನಕ್ಕೆ ಬೇಕು ಅಲ್ವಾ? ಎಲ್ಲ ಗ್ರಹಗಳ ಸಪೋರ್ಟ್ ಇದ್ರೇನೆ ನಮ್ಮ ಲೈಫು ಚೆನ್ನಾಗಿರೋದು. ಹಾಗೆ ಈ 9 ಸಂಖ್ಯೆಗಳು ನಮ್ಮ ಜೀವನದಲ್ಲಿ ಎಲ್ಲ ನಂಬರ್ಸ್ ಇದ್ದಾಗಲಷ್ಟೇ ನಮ್ಮ ಜೀವನ ಕೂಡ ಚೆನ್ನಾಗಿರುತ್ತೆ. ನಾವು ಮಾಡುವಂತಹ ವೃತ್ತಿ ಕೂಡ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ. ಹಾಗಾದರೆ ಕೆಲವೊಂದು ಡೇಟ್ ಆಫ್ ಬರ್ತ್ಗಳಲ್ಲಿ ಈ ಒಂದು ಎಲ್ಲ ನಂಬರ್ಸು ಇರೋದಿಲ್ಲ. ನಮ್ಮ ಡೇಟ್ ಆಫ್ ಬರ್ತಿನ ಇಲ್ಲೋ ನಂಬರ್ಸ್ ನಾವು ಎಂಟ್ರಿ ಮಾಡಿದಾಗ ಲೋ ಶೂ ಗ್ರೇಡಲ್ಲಿ ಕೆಲವೊಂದು ನಂಬರ್ಸ್ ಇರೋದಿಲ್ಲ. ಹಾಗಾದರೆ ಆ ನಂಬರ್ಸ್ ಇಲ್ಲದೆ ಇರೋವಂಥದ್ದು ನಮ್ಮ ಜೀವನದಲ್ಲಿ ಏನೆಲ್ಲ ಎಫೆಕ್ಟ್ ಕೊಡುತ್ತೆ ಅಂದರೆ ನಾವು ನ್ಯೂಮರಾಲಜಿ ಪ್ರಕಾರ ಏನು ಹೇಳ್ತೀವಿ ಅಂತಂದರೆ, ಯಾವುದೋ ನಂಬರ್ ಈ ಲೋ ಶೂ ಗ್ರೇಡಲ್ಲಿ ನಮ್ಮ ಡೇಟ್ ಆಫ್ ಬರ್ತಲ್ಲಿ ಇಲ್ಲ ಅಂತ ಹೇಳಿದಾಗ ಆ ನಂಬರ್ನ ಅವರ ಒಂದು ಲೈಫಲ್ಲಿ ತರೋದಕ್ಕೆ ಪ್ರಯತ್ನ ಪಡ್ತೀವಿ. ಪ್ರಯತ್ನ ಪಡೋದಲ್ಲ, ತರ್ತೀವಿ ಕೂಡ. ಹೇಗೆ ತರೋದು ಅಂತ ಹೇಳ್ಬಿಟ್ಟು ಈಗ ನೋಡಿ, ನಾನು ಕೆಲವೊಂದು ಎಕ್ಸಾಂಪಲ್ಸ್ನ ಕೊಡ್ತೀನಿ. ಈಗ ನಿಮ್ಮ ಒಂದು ಡೇಟ್ ಆಫ್ ಬರ್ತಲ್ಲಿ 5 ಇಲ್ಲ ಅಂದ್ಕೊಳ್ಳಿ. 5 ಇಲ್ಲ, ಆದರೆ ನೀವು ಬಿಸ್ನೆಸ್ ಮಾಡ್ತಾ ಇರ್ತೀರ. ಬಿಸ್ನೆಸ್ಗೆ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದೇನು? 5. ಬುಧ ಚೆನ್ನಾಗಿದ್ದಾಗ ನೀವು 5 ಇಟ್ಕೊಂಡು ನೀವು ಬುಧ ಚೆನ್ನಾಗಿದ್ದಾಗ ನಿಮ್ಮ ಬಿಸ್ನೆಸ್ ತುಂಬ ಚೆನ್ನಾಗಿ ನಡೆಯುತ್ತೆ. ಆದರೆ ಅವ್ರ ಡೇಟ್ ಆಫ್ ಬರ್ತಲ್ಲಿ 5 ಇಲ್ಲ. ಬಟ್ ಹೇಗೆ ಸಕ್ಸಸ್ ಆಗೋದು ಅಂತಾರೆ ನೋಡಿ. ಆಗ ಏನು ಮಾಡ್ತೀವಿ ನಾವು ಅಂತಂದರೆ 5ಗೆ ಏನು ಮಾಡ್ತೀವಿ? 5ಗೆ ಒಂದು ಮೊಬೈಲ್ ನಂಬರೋ ಇಲ್ಲ ಅವ್ರ ನೇಮ್ ನಂಬರ್ ಏನಾದರೂ ಒಂದು ಸೆಟ್ ಮಾಡ್ತೀವಿ. ಆಗೇನಾಗುತ್ತೆ? 5 ಅವ್ರ ಜೀವನದಲ್ಲಿ ಆಕ್ಟಿವ್ ಆಗೋದಕ್ಕೆ ಶುರು ಆಗುತ್ತೆ. ಕೆಲವ್ರ ಜೀವನದಲ್ಲಿ 6 ಇರೋದಿಲ್ಲ. 6 ಎಲ್ಲರ ಜೀವನಕ್ಕೂ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂಥದ್ದು. ಯಾಕಂದರೆ ಲಕ್ಷ್ಮಿ ಇಲ್ದಿರ ಜೀವನನೇ ಇಲ್ಲ ಅಂತ ಎಲ್ಲರಿಗೂ ಸಹ ಗೊತ್ತು. ಸೊ ಅದನ್ನು ಅವ್ರ ಜೀವನದಲ್ಲಿ ಮೊಬೈಲ್ ನಂಬರ್ ಮೂಲಕ ಆಗಲಿ ನೇಮ್ ನಂಬರ್ ಮೂಲಕ ಆಗಲಿ ಅದನ್ನು ತಂದರೆ ಅವರ ಜೀವನದಲ್ಲಿ ಅಲ್ಲಿಗೆ ಬುಧ ಶುಕ್ರ 2 ಆಕ್ಟಿವೇಶನ್ ಇದ್ದಾಗ ಇವೆರಡೂ ಸಹ ತುಂಬ ಇಂಪಾರ್ಟೆಂಟ್ ಆಗಿ ಎಲ್ಲರ ಜೀವನದಲ್ಲಿ ಬೇಕಾಗಿರುವಂಥದ್ದು. ಇದು ನನಗೆ ಬ್ರೀಫಾಗಿ ಇನ್ಫಾರ್ಮೇಷನ್ ಆದರೆ ಕೊಟ್ಟಿದ್ದೀನಿ. ಈ ಲೋ ಶೂ ಗ್ರೇಡ್ ಬಗ್ಗೆ ಇನ್ನೊಂದ್ಸಲ ಬೇಕಾದ್ರೆ ನಾನು ಫುಲ್ ವಿಡಿಯೋನ ಡೀಟೇಲ್ಸ್ನ ಕೊಡ್ತಾ ಮತ್ತೊಂದು ವಿಡಿಯೋ ಮಾಡ್ತೀನಿ. ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಒಂದು ಸಿಂಪಲ್ ಆಗಿರುವಂತಹ ಒಂದಿಬ್ಬರು ಡೇಟ್ ಆಫ್ ಬರ್ತನ್ನ ತಗೊಂಡು ನಿಮಗೆ ಹೇಗೆ ನ್ಯೂಮರಾಲಜಿಯಲ್ಲಿ ವರ್ಕೌಟ್ ಆಗುತ್ತೆ, ಹೇಗೆ ನಿಮ್ಮ ಜೀವನ ಇದೆ, ಇನ್ನು ಮುಂದೆ ಏನು ಮಾಡ್ಕೋಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ಎಲ್ಲ ಡೀಟೇಲ್ಸನ್ನ ತಿಳಿಸ್ಕೊಡ್ತೀನಿ ನೋಡಿ. ನಾನು ಫಾರ್ ಎಕ್ಸಾಂಪಲ್ ಒಂದು ಡೇಟ್ ಆಫ್ ಬರ್ತನ್ನ ತೊಗೊತೀನಿ ಇಲ್ಲಿ. ಸೊ ಇದು 14 ಜನವರಿ 1989. ಸೊ ಇದು ಒಬ್ಬರ ಡೇಟ್ ಆಫ್ ಬರ್ತ್ ಅನ್ಕೊಳ್ಳಿ. ಹಾಗಾದರೆ ಇವರ ಡೇಟ್ ಆಫ್ ಬರ್ತನ್ನ ನಾವು ಲೋ ಶೂ ಗ್ರಿಡಲ್ಲಿ ಫಿಲ್ ಮಾಡೋಣ. ಏನೇನು ನಂಬರ್ಸು ಇವ್ರ ಲೈಫಲ್ಲಿ ಇದೆ. ಎಸ್ ನೋಡಿ, ನಾವು ಇದನ್ನು ಎಂಟ್ರಿ ಮಾಡಿದಾಗ ನೋಡಿ ಇಲ್ಲಿ 1 ಇದೆ. ಸೊ 1 ಇಲ್ಲಿ ತೊಗೊತೀವಿ. 4 ಇದೆ, 4 ಇಲ್ಲಿ ಬಂತು. ಮತ್ತೆ 1 ಇದೆ, ಮತ್ತೆ ಏನು ತೊಗೊಳ್ಳೋದು ಬೇಡ, ಬರ್ಕೊಂಡ್ರು ಬರ್ಕೋಬೋದು. 9 ಇದೆ, 9 ಇಲ್ಲವಿದೆ. 8 ಇಲ್ಲಿದೆ. ಮತ್ತೆ
9 ಇದೆ. ಸೊ ಇಲ್ಲಿ ಬರ್ಕೊಂಡಿದ್ದೀವಲ್ಲ ಸಾಕು. ಇವೆರಡು ಕೂಡಿಸಿದಾಗ ಏನಾಗುತ್ತೆ 5 ಆಗುತ್ತೆ. ಸೊ 5 ಇಲ್ಲಿ ಬಂತು. ಸೊ ಇಲ್ಲಿ ಏನಾಗುತ್ತೆ ಡ್ರೈವರ್ ನಂಬರ್ 5 ಇದನ್ನ ಪ್ಲಸ್ ಮಾಡ್ಕೋಬೇಕು ನಾವು, ಸಿಂಗಲ್ ಡಿಜಿಟ್ಗೆ ತಗೋಬೇಕು ಯಾವಾಗಲೂ ಸಹ ನ್ಯೂಮರಾಲಜಿಯಲ್ಲಿ. ಸೊ ಇವ್ರದ್ದು ಕಂಡಕ್ಟ್ ನಂಬರ್ ಟೋಟಲ್ ನಂಬರ್ ಬಂದು ಏನು ಬರುತ್ತೆ, ಟೋಟಲ್ ನಂಬರ್ 6 ಬರುತ್ತೆ ಇವ್ರದ್ದು. ಸೊ 6 ಬಂದಾಗ ಇವ್ರದ್ದು ಕುವಾ ನಂಬರ್ ಬರುತ್ತೆ. ಕುವಾ ನಂಬರ್ ಅಂದರೆ ಇದನ್ನ ಮಾತ್ರ ಮಾಡಿ ಅದನ್ನು ಕುವಾ ನಂಬರ್ ಈ ಇಯರಲ್ಲಿ ಮಾತ್ರ ನಾವು ಕಂಡುಹಿಡಿತೀವಿ. ಸೊ ಇವ್ರ ಕುವಾ ನಂಬರ್ ಬಂದು 2 ಬರುತ್ತೆ. ಸೊ ಇದು ಇಲ್ಲಿ ಫಿಲಪ್ ಮಾಡಿದಾಗ ಇಲ್ಲಿ 5 ಇದೆ, 6 ಇಲ್ಲೇನು ಬಂತು, ಇವ್ರದ್ದು ಡೆಸ್ಟಿನಿ ನಂಬರ್ ಕಂಡಕ್ಟರ್ ನಂಬರ್ ಬಂದು 6 ಬಂತು. ಆ್ಯಂಡ್ ಇವರ ನೇಮ್ ನಂಬರ್ ಬಂದು 6 ಬರುತ್ತೆ. ಇಲ್ಲಿ ನೇಮ್ ತಗೊಳ್ಳೋದು ಬೇಡ, ನಾವು ಅವ್ರ ಹೆಸರೇನು ಅಂತ ಹೇಳಿ ಇದು 6 ಬರುತ್ತೆ. ಆಮೇಲೆ ಇವರ ಮೊಬೈಲ್ ನಂಬರ್ ಬಂದು 6 ಬರುತ್ತೆ. ಟೋಟಲ್ ನಂಬರು 6 ಬರುತ್ತೆ. ಸೊ ಇಲ್ಲಿ ನೋಡಿ ಇದು 5 ಇದೇನಾಗುತ್ತೆ, ಇಲ್ಲಿ 2 ಕುವಾ ನಂಬರ್ ಇದ್ದಾಗ ಇಲ್ಲಿ 2ನು ಸಹ ನಾವು ಇಲ್ಲಿ ಎಂಟ್ರಿ ಮಾಡಬೇಕು. ಓಕೆನಾ. ಇಲ್ಲಿ ಇವ್ರ ಹತ್ರ ಇಲ್ಲದೆ ಇರೋದೇನು 3 ಇಲ್ಲ, 7 ಇಲ್ಲ. ಓಕೆ. ಸೊ ಇಷ್ಟು ಇದೆ ಇವ್ರ ಹತ್ರ. ನೋಡಿ ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ ನೀವೆಲ್ಲಾನು ಸಹ ನೋಡಿರ್ಬೋದು ಸುಮಾರು ವಿಡಿಯೋಸಲ್ಲಿ 4, 5, 6 ದಿಸ್ ಈಸ್ ರಾಜಯೋಗ್ 1. ರಾಜಯೋಗ್ 1 ನೋಡಿ, ಇದು 2, 5, 8 ರಾಜಯೋಗ್ 2. ಇದು ಇದರಲ್ಲಿ ಇನ್ನೂ ತುಂಬ ಪವರ್ಫುಲ್, ವಿಲ್ ಪವರ್. ಲೈಫ್ಗೆ ಎಲ್ಲರಿಗೂ ಬೇಕಾಗಿರುವಂಥದ್ದು ವಿಲ್ ಪವರ್. 9, 5, 1 ವಿಲ್ ಪವರ್ ಅನ್ನೋದು ತುಂಬ ಇಂಪಾರ್ಟೆಂಟು ಲೈಫಲ್ಲಿ. ನೋಡಿ ಇವೆರಡು ಇಲ್ದಿರ ಇದೊಂದಿದ್ರು ತುಂಬ ಸಕ್ಸಸ್ ಆಗ್ತಾರೆ ಲೈಫಲ್ಲಿ, ಹ್ಯೂಜ್ ಸಕ್ಸಸ್ ಆಗ್ತಾರೆ. ಯಾಕಂದರೆ ಇವ್ರ ಹತ್ರ 5 ಇದೆ, 6 ಇದೆ. ಬಟ್ ಇವ್ರೆಲ್ಲ ಇಲ್ಲಿ ಇಲ್ದಿರೋ 3 ಮತ್ತು 7 ಇಲ್ಲ. 3, 7 ಇಲ್ಲ ಅಂದರೆ 3, 7 ಆಕ್ಟಿವ್ ಮಾಡ್ಕೊಳ್ಳೋದು ದೊಡ್ಡ ಸಮಸ್ಯೆ ಏನಲ್ಲ. ಅದು ನ್ಯೂಮರಾಲಜಿಸ್ಟ್ ಕೇಳಿದ್ರೆ ಹೇಳ್ತಾರೆ ಅದನ್ನು ಹೇಗೆ ನಿಮ್ಮ ಲೈಫಲ್ಲಿ ತಂದ್ಕೋಬೇಕು, ಸಕ್ಸಸ್ನ ತಂದ್ಕೋಬೇಕು ಅಂತೆ. ನೋಡಿ ಇವರಲ್ಲಿ ಇಷ್ಟು ರಾಜಯೋಗಿದೆ, ಓಕೆನಾ. ಬಟ್ ಇವ್ರ ಲೈಫು ಅಂಥ ಸಕ್ಸಸ್ ಏನು ಕಾಣಿಲ್ಲ. ಇದು ಒಬ್ಬ ಕ್ಲೈಂಟ್ದು, ಇವ್ರ ಲೈಫಲ್ಲಿ ಅಂಥ ಸಕ್ಸಸ್ ಏನು ಕಾಣಿಲ್ಲ. ನಿಯರ್ಲಿ ಇವ್ರಿಗೆ ಎಷ್ಟು ಏಜ್ ಆಗಿರ್ಬೋದು, 89 ಅಂದರೆ ಒಂದು 34, 35 ಇಯರ್ಸ್, ಅಪ್ರಾಕ್ಸಿಮೇಟ್ 36 ಇಯರ್ಸ್ ಆಗಿದೆ ಇವ್ರಿಗೆ, ಓಕೆನಾ. ಸೊ ಇಷ್ಟು ಏಜ್ ಆಗಿದೆ. ಇಷ್ಟು ಏಜ್ಗೆ ಇವನ್ ಒಂದು 45 ಏಜ್ಗೆ ಈ ಒಂದು ನಂಬರ್ ರಾಜಯೋಗ್ 1, ರಾಜಯೋಗ್ 2 ಪವರ್ಫುಲ್ ಏನು, ಈ 3 ಸಹ ಇದೆ ಇವ್ರ ಲೈಫಲ್ಲಿ. ಆದರೆ ಇಷ್ಟು ರಾಜಯೋಗ್ ಇರೋಂತಹ ಒಂದು ಡೇಟ್ ಆಫ್ ಬರ್ತ್ ಹೊಂದಿರೋ ವ್ಯಕ್ತಿ 45 ಇಯರ್ಸ್ಗೆ ಲೈಫ್ ಸೆಟ್ಲ್ ಮಾಡಿಕೊಂಡು ಈ ಒಂದು ರಾಜಯೋಗನ ಕೂತ್ಕೊಂಡು ಅನುಭವಿಸಬೇಕು ಇದರಲ್ಲಿರೋ ಈ ಒಂದು ಡೇಟ್ ಆಫ್ ಬರ್ತ್ ಪ್ರಕಾರ. ಆದರೆ ಈ ಒಂದು ವ್ಯಕ್ತಿ ಯಾವುದೇ ಆದಂತಹ ಜೀವನದಲ್ಲಿ ಸುಖ ಸಂತೋಷ ಆಸ್ತಿ ಐಶ್ವರ್ಯ ಎಂಥದ್ದು ಸಹ ಸಂಪಾದನೆ ಮಾಡಿಲ್ಲ. ಇವರೇನೋ ನಾರ್ಮಲ್ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ. ಒಂದು ಕೆಲಸ ಮಾಡ್ತಾ ಇದ್ದಾರೆ, 40,000 ರಿಂದ 50,000 ರೂಪಾಯಿ ಸಂಬಳ ತಗೊತಾ ಇದ್ದಾರೆ, ಲೈಫನ್ನ ಸಾಧಾರಣವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಯಾಕೆ ಹಾಗಾದ್ರೆ ಇವ್ರ ಲೈಫ್ ಹೀಗಿದೆ? ಇಷ್ಟೆಲ್ಲ ಅದೃಷ್ಟ ಇದೆಯಲ್ಲ, ಇದಕ್ಕೆ ಇನ್ನೊಂದು ತುಂಬ ಸಕ್ಸಸ್ ಆಗಿರುವಂಥ ಒಬ್ಬ ವ್ಯಕ್ತಿಯ ನೀವು ಡೇಟ್ ಆಫ್ ಬರ್ತ್ನ ತಗೊಳ್ಳೋಣ. ಇಲ್ಲಿ ನೋಡಿ ಇವ್ರು ಯಾರು ಅಂತ ಹೇಳ್ತೀರಾ? ಎಲನ್ ಮಸ್ಕ್. ಇವರು ತಿಳಿದೇ ಇರೋವಂಥವ್ರು ಪ್ರಪಂಚದಲ್ಲಿ ಯಾರೂ ಇಲ್ಲ. ಇವ್ರ ಸಕ್ಸಸ್ ಹೇಗಿದೆ ಅಂತ ಸಹ ಇಡೀ ಟೋಟಲ್ ವರ್ಲ್ಡ್ಗೆ ಗೊತ್ತು. ಸೊ ಇವರು ತಗೊಳ್ಳೋಣ. ನೋಡಿ ಇವ್ರದ್ದು ಡೇಟ್ ಆಫ್ ಬರ್ತ್ 24/6/1971. ಸೊ ಇವ್ರದ್ದು ನಾವೊಂದು ಡೇಟ್ ಆಫ್ ಬರ್ತ್ನ ನಾವು ಲೋಶೋ ಗ್ರಿಡಲ್ಲಿ ಫಿಲ್ ಮಾಡಿದಾಗ ಏನೇನು ನಂಬರ್ಸು ಫುಲ್ ಆಗುತ್ತೆ, ಏನೇನು ಅದೃಷ್ಟನ ಇವರು ಅನುಭವಿಸಿದ್ದಾರೆ, ಯಾಕೆ ಇಷ್ಟೊಂದು ಸಕ್ಸಸ್ ಆದರು ಅನ್ನೋದು ನೋಡೋಣ. ಸೊ ಇವ್ರದ್ದು ಡ್ರೈವರ್ ನಂಬರ್ ಬಂದು 6 ಬರುತ್ತೆ, ಕಂಡಕ್ಟರ್ ನಂಬರ್ ಬಂದು 3 ಬರುತ್ತೆ, ಕುವಾ ನಂಬರ್ ಬಂದು 2 ಬರುತ್ತೆ, ನೇಮ್ ನಂಬರ್ ಬಂದು 8 ಬರುತ್ತೆ. ಸೊ ಇವ್ರ ಮೊಬೈಲ್ ಸಂಖ್ಯೆ ನನಗೆ ಗೊತ್ತಿಲ್ಲ, ತಿಳ್ಕೊಳ್ಳೋದು ಬೇಡ, ಅವ್ರು ಯಾವ್ದು ಯೂಸ್ ಮಾಡ್ತಾರೆ ಅಂದರು ನಮಗೆ ಬೇಕಾಗಿಲ್ಲ. ಸೊ ಈ ನಂಬರ್ನ ನಾವು ಫುಲ್ ಮಾಡಿದಾಗ ನೋಡಿ 4 ಇದೆ, 9 ಇದೆ, 2 ಇದೆ, 3 ಇದೆ, 7 ಇದೆ, 8 ಇದೆ, 1 ಇದೆ, 6 ಇದೆ. ಬಟ್ ಇವ್ರಿಗೆ ಇಂಪಾರ್ಟೆಂಟಾಗಿ ಬೇಕಾಗಿರೋದು ನೋಡಿ ಮಧ್ಯದಲ್ಲಿ 5 ಇಲ್ಲ. ಆದರೆ ಯಾಕಷ್ಟು ದುಡ್ಡು ಮಾಡಿದ್ರು, ಯಾಕಷ್ಟು ಸಕ್ಸಸ್ ಆದರು ಎಲನ್ ಮಸ್ಕ್ ಗೊತ್ತಿದೆಯಾ ಯಾರಿಗಾದ್ರೂ? ನೋಡಿ ನಾನು ಹೇಳ್ತೀನಿ. ನೋಡಿ ಇಲ್ಲಿ ಇದೊಂದು 5 ಇದ್ದಿದ್ರೆ ಇವ್ರ ಲೈಫಲ್ಲಿ 5 ಅನ್ನೋದು ಇದ್ದಿದ್ರೆ ನೋಡಿ ರಾಜಯೋಗ ಲೈನು ಕಂಪ್ಲೀಟ್ ಆಗ್ತಾ ಇತ್ತು. 5 ಇದ್ದಿದ್ರೆ ರಾಜಯೋಗ 1 ಕಂಪ್ಲೀಟ್ ಆಗ್ತಾ ಇತ್ತು. ಇಲ್ಲಿ 5 ಇದ್ದಿದ್ರೆ ರಾಜಯೋಗ 2 ಕಂಪ್ಲೀಟ್ ಆಗ್ತಾ ಇತ್ತು. ಇಲ್ಲಿ 5 ಇದ್ದಿದ್ರೆ ವಿಲ್ ಪವರ್ ಸಖತ್ತಾಗಿ
ಇರುವಂತಹ ಲೈಫ್ನ ಲೀಡ್ ಮಾಡ್ಬೋದಾಗಿತ್ತು. ಬಟ್ ಇದಕ್ಕೂ ಯಾಕೆ ಇಷ್ಟು ಡಿಫ್ರೆನ್ಸು? ಇಲ್ಲಿ ಎಲ್ಲ ಯೋಗಗಳು ಇದೆ, ಆದರೂ ಅವ್ರ ಲೈಫ್ ನಾರ್ಮಲ್ ಆಗೇ ಇದೆ. ಇಲ್ಲಿ ಯಾವುದೇ ಯೋಗ ಅಂತ ಅಂತಹ ರಾಜಯೋಗ ಇಲ್ಲ, ಆದರೂ ಸಕ್ಸಸ್ ಆಗಿದ್ದಾರೆ. ಇವ್ರು ಯಾಕೆ ಸಕ್ಸಸ್ ಆಗಿದ್ದಾರೆ ಅನ್ನೋದನ್ನ ನಾನು ತಿಳಿಸ್ತೀನಿ ನೋಡಿ. ಇವ್ರ ಹತ್ರ ಏನಿದೆ 492 ಇದೆ. ಎಸ್, 492 ಅನ್ನೋದೇನು? ಮೆಂಟಲ್ ಪ್ಲಾನ್. ಮನುಷ್ಯನಿಗೆ ಪ್ಲಾನ್ ಅನ್ನೋದು ತುಂಬ ಇಂಪಾರ್ಟೆಂಟು ಲೈಫಲ್ಲಿ. ಇದು ಮೆಂಟಲ್ ಪ್ಲಾನ್ ಅನ್ನು ತಿಳಿಸ್ಕೊಡುತ್ತೆ. ಆ್ಯಂಡ್ 438 ಇದೇನು ತಿಳಿಸ್ಕೊಡುತ್ತೆ? ಥಾಟ್ ಪ್ಲೇನ್. ಥಾಟ್ ನಮ್ಮ ಒಂದು ಆಲೋಚನೆಗಳು. ಸೊ ಎಲನ್ ಮಸ್ಕ್ ಆಲೋಚನೆಗಳು ಹೇಗಿರ್ತಾ ಇದೆ, ಹೇಗೆ ಅವ್ರು ಸಕ್ಸಸ್ ಆಗಿದ್ದಾರೆ. ಆ್ಯಂಡ್ 276 ಇದೇನು ತೋರಿಸುತ್ತೆ ನಿಮಗೆ? ಆಕ್ಷನ್ ಪ್ಲಾನ್. ಸೊ ಇದು ಆಕ್ಷನ್ ಪ್ಲಾನ್ ಲೈನ್ ಅಂತ ಹೇಳ್ತೀವಿ ನಾವು. ಸೊ ಇವ್ರಿಗೆ ಯಾವುದೇ ಆದಂತಹ ಯೋಗಗಳು ಇಲ್ಲ, ಆದರೂ ಸೂಪರ್ ಸಕ್ಸಸ್ ಕಂಡಿದ್ದಾರೆ. ಯಾಕೆ? ಥಾಟ್ ಇದೆ, ಒಳ್ಳೆ ಥಾಟ್ ಇಟ್ಕೊಂಡಿದ್ದಾರೆ, ಆಕ್ಷನ್ ಇದೆ, ಮೆಂಟಲ್ ಪ್ಲಾನ್ ಇದೆ. ಇದು ಮೆಂಟಲ್ ಪ್ಲಾನ್. ಹಾಗಾದರೆ ಇವ್ರಿಗೂ ಏನು ಡಿಫ್ರೆನ್ಸ್ ನೋಡಿ. ಇವರು ಸೂಪರ್ ಸಕ್ಸಸ್ ಆಗಿರುವಂತಹ ಪರ್ಸನ್ ಲೈಫಲ್ಲಿ, ಇಡೀ ಟೋಟಲ್ ವರ್ಲ್ಡಲ್ಲಿ. ಇವತ್ತು ನಾವೆಲ್ಲ ಏನು ಯೂಸ್ ಮಾಡ್ತಾ ಇದ್ದೀವಿ ಟೆಕ್ನಾಲಜಿ, ಅದಕ್ಕೆ ಇಟ್ಟಂತಹ ಹೆಸರು ಅವರು ಎಲನ್ ಮಸ್ಕ್. ಸೊ ಇದು ಇಷ್ಟು ರಾಜಯೋಗಗಳಿದೆ ಇವರಲ್ಲಿ. ಯಾಕೆ ಇವ್ರು ಸಕ್ಸಸ್ ಆಗಿಲ್ಲ? ಇದೆಲ್ಲದಕ್ಕೂ ಉತ್ತರ ಕಂಡ್ಕೋಬೇಕಲ್ಲ. ನಿಮಗೂ ಸಹ ಈ ಥರ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ಹೇಗೆ ನೀವು ಅನಲೈಸ್ ಮಾಡಿಸ್ಕೋಬೇಕು ಒಬ್ಬ ನ್ಯೂಮರಾಲಜಿಸ್ಟ್ ಹತ್ರ ಅನ್ನೋದು ಇದರಿಂದ ನಿಮಗೆ ಗೊತ್ತಾಗುತ್ತೆ. ಕರೆಕ್ಟಾಗಿರೋ ನ್ಯೂಮರಾಲಜಿಸ್ಟ್ ಹತ್ರ ನೀವು ಕನ್ಸಲ್ಟ್ ಮಾಡಿದ್ದೇ ಆದರೆ ನಿಮ್ಮ ಲೈಫ್ 200% ಅವರು ಟರ್ನ್ ಮಾಡ್ತಾರೆ. ನಿಮಗೂ ಸಹ ಈ ಥರ ಕರೆಕ್ಷನ್ ಮಾಡಿಸ್ಕೊಂಡು ನಿಮ್ಮ ಲೈಫಲ್ಲಿ ಏನು ಯೋಗಗಳಿದೆ, ಏನು ಯೋಗಗಳಿಲ್ಲ, ಯಾವ ನಂಬರ್ ಇದೆ, ಯಾವ ನಂಬರ್ ಇಲ್ಲ, ಯಾವ ನಂಬರ್ ನೀವು ತಂದುಕೊಂಡ್ರೆ ನಿಮ್ಮ ಲೈಫಲ್ಲಿ ನೀವು ಸಕ್ಸಸ್ ಆಗ್ತೀರಾ ಅನ್ನೋದನ್ನ ನೀವು ಬೇಕಾದರೆ ನಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಕನ್ಸಲ್ಟೇಷನ್ ತೊಗೊಂಡ್ರೆ ಖಂಡಿತ ನಿಮ್ಮ ಲೈಫ್ಗೆ ಒಂದು ದಾರಿ ಅನ್ನೋದು ನಾವು ಖಂಡಿತ ನಿಮಗೆ ತೋರಿಸ್ಕೊಡ್ತೀವಿ. ಸೊ ನೋಡಿ, ಇಲ್ಲಿರುವಂಥ ಡಿಮೆರಿಟ್ಸ್ ನಾವು ಸ್ವಲ್ಪ ತಿಳ್ಕೊಳಕ್ಕೆ ಹೋದಾಗ ನೋಡಿ, ಒಳ್ಳೆ ನಂಬರ್ಸ್ ಇದೆ. ಇದು ಬುಧ, 5 ಅನ್ನೋದು ಬುಧ, ಓಕೆನಾ? ವಿಷ್ಣು ಬುಧ ಅಂದರೆ 6 ಅನ್ನೋದು ಶುಕ್ರ ಲಕ್ಷ್ಮಿ ವಿಷ್ಣು. ಗಂಡ ಹೆಂಡತಿ ಇಬ್ಬರು ಇದ್ದಾರೆ ಅವ್ರ ಜೀವನದಲ್ಲಿ. ಲೈಫ್ಗೆ ಏನು ಬೇಕೋ ಎಲ್ಲ ಸಿಗುತ್ತೆ. ಬಿಸ್ನೆಸ್ ನೋಡಿ, ಇನ್ನೂ ಒಂದು ನಿಮಗೆ ಕ್ಲೂ ಕೊಡ್ತೀನಿ ಇಲ್ಲಿ. 5 ನಂಬರ್ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಸಹ ಸೂಪರ್ ಸಕ್ಸಸ್ ಕೊಡುವಂತಹ ನಂಬರ್ 5 ನೋಡಿ. 5 ಅನ್ನೋದು ಒಂಥರ ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ನ ನಾನು ಹೇಳಬೇಕಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ನಂಬರ್ ಕ್ಯಾರೆಕ್ಟರಿಸ್ಟಿಕ್ಸು, ಆ ನಂಬರಲ್ಲಿ ಬರ್ತಾಗಿರುವಂಥವ್ರು ಹೇಗೆಲ್ಲ ಇರ್ತಾರೆ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಖಂಡಿತ. ಆದರೆ 5 ಅನ್ನೋದು ಸೂಪರ್ ನಂಬರ್, ಅದು ಎಲ್ಲರ ಲೈಫಲ್ಲೂ ಬೇಕೇ ಬೇಕಾಗಿರುವಂಥ ನಂಬರು. ಆದರೆ 5 ಈಗ ನೋಡಿ, ಡೈರೆಕ್ಟು 5 ಒಂದಾಯಿತು, 14 ಇದು 5 ಆಯಿತು, ಓಕೆನಾ? 23 ಇದು ಒಂದು 5 ಆಯಿತು. ಇದಕ್ಕೂ ಸಹ ಗ್ರೇಡ್ಸ್ ಇದೆ. ಟೋಟಲ್ ನಂಬರ್ 5 ಇರ್ಬೋದು. ನಾವಿಲ್ಲೇನು ನೋಡಬೇಕು? ಕಾಂಬಿನೇಷನ್ ನೋಡಬೇಕು. ಗುಡ್ ಕಾಂಬಿನೇಷನ್, ದಿಸ್ ಈಸ್ ಫಸ್ಟ್, ದಿಸ್ ಈಸ್ ಸೆಕೆಂಡ್. ಚಂದ್ರ ಮತ್ತು ಗುರು, ದಿಸ್ ಈಸ್ ಥರ್ಡ್. ಇಲ್ಲಿ ಯಾಕೆ ನಾನು ಥರ್ಡ್ ಕೊಟ್ಟೆ ಅಂತಂದರೆ, ಇದು ಸೂರ್ಯ, ಇದು ರಾಹು. ಸೊ ಈ ಕಾಂಬಿನೇಷನಲ್ಲಿ ಸ್ವಲ್ಪ ಸ್ಟ್ರಗಲ್ಸ್ ಇರುತ್ತೆ. ಇಲ್ಲಿ ಅಂತಹ ಸ್ಟ್ರಗಲ್ಸ್ ಇರಲ್ಲ. ಇದು ಡೈರೆಕ್ಟ್ ಏನಂತಾರಲ್ಲ, ಏಕ್ದಮ್ ಜಾಕ್ ಪಾಟ್ ಹೊಡೆದ್ಬಿಟ್ರವ್ರು ಅಂತ ಹೇಳ್ತಾರಲ್ಲ, ಆ ಜಾಕ್ ಪಾಟ್ ಅಂದರೆ ಇದು. ಇವ್ರೇನಂದರೆ, ನಾನು ಸಿಂಪಲ್ ಆಗಿ 1-2 ಪಾಯಿಂಟ್ ಹೇಳ್ತೀನಿ. ಇದು ಜಾಕ್ ಪಾಟ್ ಹೊಡೆಯೋ ಅಂಥದ್ದು. ಅಷ್ಟೊಂದು ಎಫರ್ಟ್ ಆಗದಿದ್ರು ಸ್ವಲ್ಪ ನಡ್ಕೊಂಡು ಹೋಗ್ತಾರೆ, ಸ್ವಲ್ಪ ಸಕ್ಸಸ್ ಆಗ್ತಾರೆ. ಇದು ಏನು ಅಂತಂದರೆ ಒಂದು ಸ್ವಲ್ಪ ಎಫರ್ಟ್ ಹಾಕಬೇಕು. ಇವರೇನಂದರೆ ಕೂತಿರೋ ಹತ್ರ ಚೇರ್ ಮೇಲೆ ಕೂತ್ಕೊಂಡು ಇಡೀ ಪ್ರಪಂಚನ ನೋಡೋಣ ಅನ್ನೋ ಅಂತಹ ನೇಚರ್ ಇರೋರು. ಬಟ್ ಸ್ವಲ್ಪ 5 ಅನ್ನೋದು ಏನಂದರೆ ಕುತ್ಕೊಂಡ ಹತ್ರ ಕೆಲಸ ಮಾಡ್ತಾರೆ ಅವರು. ನಾನು ಜಾಸ್ತಿ ಓಡಾಡಕ್ಕೆ ಹೋಗಲ್ಲ, ಕುತ್ಕೊಂಡ ಹತ್ರನೇ ಪ್ಲಾನ್ ಆಗ್ತಾರೆ, ಕುತ್ಕೊಂಡ ಹತ್ರನೇ ಇಡೀ ಪ್ರಪಂಚನ ತಿಳ್ಕೊಳ್ಳೋ ಅಂತಹ ವ್ಯಕ್ತಿಗಳು ಇವರು. ಸೋಂಬೇರಿಗಳು, ಬಟ್ ಪ್ಲಾನ್ ಚೆನ್ನಾಗಿರುತ್ತೆ. ಬಟ್ ಅವರು ಒಂದು ಟೆಕ್ನಿಕ್ಸ್ ಚೆನ್ನಾಗಿರುತ್ತೆ, ಕೂತಿರೋ ಹತ್ರ ಇಡೀ ಪ್ರಪಂಚನ ನೋಡ್ತಾರೆ ಇವರು. ಬಟ್ ಈ ಕಾಂಬಿನೇಷನ್ ಏನಿದೆ, ಆ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ಇವರಲ್ಲೂ ಇರುತ್ತೆ. ಬಟ್ ಏನಂದರೆ ಇವರಿಗೆ ಸ್ಟ್ರಗಲ್ಸ್ ಅನ್ನೋದಿರುತ್ತೆ. ರಾಹು ಸ್ಟ್ರಗಲ್ಸ್ ಇರುತ್ತೆ. ಆ ಸ್ಟ್ರಗಲ್ಸ್ನ ಓವರ್ಟೇಕ್ ಮಾಡುವಂತಹ ಥಾಟ್ಸ್ ಇವ್ರಿಗೆ ಬೇಕು, ಪ್ಲಾನ್ಸ್ ಇವ್ರಿಗೆ ಬೇಕು, ಆ್ಯಕ್ಷನ್ ಇವ್ರಿಗೆ ಬೇಕು. ಸೊ ಇಲ್ಲಿ ಯಾಕೆ ಎಲನ್ ಮಸ್ಕ್ ಇಷ್ಟೊಂದು ಸಕ್ಸಸ್ ಆದ್ರು ಅಂದರೆ ನೋಡಿ, ಥಾಟ್ ಇದೆ, ಆ್ಯಕ್ಷನ್ ಇದೆ, ಪ್ಲಾನ್ ಇದೆ. ಸೊ ಹಾಗಾಗಿ ಇವರು ಸೂಪರ್ ಸಕ್ಸಸ್ ಆದರು. ಹಾಗಾದರೆ ಈ ವ್ಯಕ್ತಿ ಸಕ್ಸಸ್ ಆಗೋಕ್ಕೆ ಏನು ಮಾಡಬೇಕು? ಇಲ್ಲಿರುವಂತಹ ದೊಡ್ಡ ಪ್ರಶ್ನೆ. ಈ ವ್ಯಕ್ತಿ ಸಕ್ಸಸ್ ಆಗಬೇಕು. ಸೊ ಇವ್ರಿಗಿನ್ನ 36 ಏಜ್. ಸೊ ಇವ್ರಿಗೆ 36 ಏಜ್. 36 ಏಜ್ ಇಲ್ಲ ಇದ್ದಾರೆ.
ಸೊ 70ಯಲ್ಲಿ 60ಯಲ್ಲಿ ಸೂಪರ್ ಸಕ್ಸಸ್ ಆಗಿರುವಂತಹ ವ್ಯಕ್ತಿಗಳಿದ್ದಾರೆ. ಈ ವ್ಯಕ್ತಿ ಈ ಏಜಿಂದ ಮಿನಿಮಮ್ ಒಂದು 5 to 10 ಇಯರ್ಸ್ ಸರಿಯಾಗಿ ಇರುವಂತಹ ಒಂದು ನ್ಯೂಮರಾಲಜಿಸ್ಟ್ನ ಇಲ್ಲ ಆಸ್ಟ್ರಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ಅವರ ಜಾತಕದಲ್ಲಿರುವಂತಹ ಏನು ದೋಷಗಳಿದೆ, ಏನು ಸಮಸ್ಯೆಗಳಿದೆ, ಏನು ಒಂದು ಕರ್ಮಗಳಿದೆ ಅವನ್ನೆಲ್ಲ ತಿಳ್ಕೊಂಡು ಕರೆಕ್ಟಾಗಿ ಒಂದು ಪ್ಲಾನಲ್ಲಿ ಇವರು ಪ್ಲಾನ್ ತಗೊಂಡು ಮಾಡಿದಾಗ, ಆ್ಯಕ್ಷನ್ ತಗೊಂಡಾಗ ಖಂಡಿತ ಇವ್ರಿಗೆ ಸಕ್ಸಸ್ ಅನ್ನೋದು ಸಿಗುತ್ತೆ. ನಾನು ಬರ್ಕೊಡ್ತೀನಿ, ಇವ್ರಿಗೆ ಸಕ್ಸಸ್ ಸಿಗುತ್ತೆ. ಬಟ್ ಈ ವ್ಯಕ್ತಿಯಲ್ಲಿ ಸಾಕಷ್ಟು ಡಿಮೆರಿಟ್ಸ್ ಇರುತ್ತೆ. ಅದು ಏನಾದರೂ ಇರ್ಬೋದು, ಸೋಂಬೇರಿತನ ಇರ್ಬೋದು, ಅಹಂ ಇರ್ಬೋದು, ಈಗೋ ಇರ್ಬೋದು. ಯಾಕಂದರೆ ಇವಾಗ ನಾವು ಆಧುನಿಕ ಯುಗದಲ್ಲಿ ತುಂಬ ಜನರ ಒಂದು ಫೈಲೂರನ್ನು ಕಂಡಾಗ, ನಾನು ಕನ್ಸಲ್ಟೇಷನ್ ತೊಗೊಂಡಿರೋ ಒಂದು ಕ್ಲೈಂಟ್ಸನ್ನ ನೋಡಿದಾಗ ಸುಮಾರು ಜನರಲ್ಲಿರೋದು ಏನು ಅಂತಂದರೆ ಅವ್ರಿಗೆ ಒಳ್ಳೆ ಅದೃಷ್ಟನೇ ಇರುತ್ತೆ. ಕೆಲವರಿಗೆ ಈಗೋ ಪ್ರಾಬ್ಲಮ್ಮು, ಕೆಲವರಿಗೆ ಸೋಂಬೇರಿತನದ ಪ್ರಾಬ್ಲಮ್ಮು, ಕೆಲವರಿಗೆ ಆ್ಯಕ್ಷನ್ ತಗೊಳ್ಳೋ ಪ್ರಾಬ್ಲಮ್ಮು, ಕೆಲವರಿಗೆ ಮೆಂಟಲಿ ಪಾಸಿಟಿವ್ ಆಗಿ ಥಿಂಕಿಂಗ್ ಪ್ರಾಬ್ಲಮ್ಮು. ಈ ಸಣ್ಣ ಪುಟ್ಟ ಒಂದು ಅವ್ರು ಆ್ಯಕ್ಷನ್ ತಗೊಂಡು ಮುಂದಕ್ಕೆ ಹೋಗೋದಕ್ಕೆ ಅವ್ರಿಗೆ ಒಂಥರ ಎಲ್ಲೋ ಒಂದು ಪ್ರೊಕ್ಯಾಸ್ಟಿನೇಷನ್ ಅಂತ ಹೇಳ್ತಾರಲ್ಲ, ಆ ಒಂದು ಸಮಸ್ಯೆಗಳು ಸಾಕಷ್ಟು ಜನರಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಕೆಲವರು ಹೇಳ್ತಾರೆ ನಮ್ಮಪ್ಪ ಇವಾಗ ತಂದೆ ತಾಯಿ ಬ್ಯಾಕ್ಗ್ರೌಂಡ್ ಏನಂತ ಹೇಳ್ತಾರೆ. ಕೆಲವರು ಇನ್ನೂ ಒಂದು ಪಾಯಿಂಟ್ ಹೇಳ್ತಾರೆ, ಸಕ್ಸಸ್ ಆಗದೆ ಇರೋಂಥ ಪೀಪಲ್ಸ್ ಕೇಳಿದಾಗ ನಂಗೆ ನಗು ಬರುತ್ತೆ. ಅದನ್ನು ಕೇಳಿದ್ರೆ ಯಾಕೆ ಈ ಪಾಯಿಂಟ್ ಹೇಳ್ತಾ ಇದ್ದೀನಿ ಅಂತಂದರೆ, ಕೆಲವ್ರು ಹೇಳಿದಾಗ ನೋಡಿ ಯಾಕೆ ನೀವು ಈ ಥರ ಸಕ್ಸಸ್ ಆಗಬಾರ್ದು ಅಂತ ಏನಾದರೂ ಮಾತಾಡಿದಾಗ, ಅಯ್ಯೋ ನಮ್ಗೇನು ಬ್ಯಾಕ್ಗ್ರೌಂಡ್ ಇಲ್ಲ ರೀ, ನಮ್ಮಪ್ಪ ಏನೂ ಆಸ್ತಿ ಮಾಡಿಕೊಟ್ಟಿಲ್ಲ ರೀ, ನಮ್ಮಪ್ಪ ಏನೂ ಮಾಡೇ ಇಲ್ಲ ರೀ ಅಂತ ಹೇಳಿ ಅಪ್ಪ ಅಮ್ಮನ್ನ ದೂರ್ತಾರೆ. ಇನ್ನು ಕೆಲವ್ರು ಏನು ಹೇಳ್ತಾರೆ, ಅಯ್ಯೋ ನಾನು ಏನು ಮಾಡೋಕ್ಕೋದ್ರೂ ಸಕ್ಸಸ್ಸೇ ಆಗಲ್ಲ ರೀ, ನಾನು ಏನಕ್ಕೆ ಕೈ ಹಾಕಿದ್ರು ನಂದು ಒಳ್ಳೇದೇ ಆಗಲ್ಲ ರೀ ಅಂತ ಹೇಳ್ತಾರೆ. ನೋಡಿ, ಫಸ್ಟು ನಿಮಗೆ ನಿಮ್ಮಪ್ಪ ಮನುಷ್ಯ ಜನ್ಮ ಅಂತ ಕೊಟ್ಟಿದ್ದಾರೆ, ಅದನ್ನು ಫಸ್ಟ್ ಯುಟಿಲೈಸ್ ಮಾಡ್ಕೊಳ್ಳಿ. ಅಪ್ಪ ಮಾಡಲಿಲ್ಲ, ತಾತ ಮಾಡಲಿಲ್ಲ ಅಂತ ಅಲ್ಲ, ನಿಮಗೆ ಭಗವಂತ ಮನುಷ್ಯ ಜನ್ಮ ಕೊಟ್ಟಿರೋದೇ ಗ್ರೇಟು. ನೀವೇನು ಸಾಧನೆ ಮಾಡಿದ್ದೀರಾ, ನೀವೇನು ಸಾಧನೆ ಮಾಡ್ತಿದ್ದೀರಾ, ನಿಮ್ಮ ಸಾಧನೆಗೋಸ್ಕರ ನೀವೇನು ಪ್ರಯತ್ನ ಮಾಡಿದ್ದೀರಾ ಅನ್ನೋದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾರೋ ಮಾಡಿರೋದ್ರಲ್ಲಿ ಅನುಭವಿಸೋದಕ್ಕಿಂತ ನಾವು ಕಷ್ಟಪಟ್ಟು ನಾವು ದುಡಿದು ಲೈಫನ್ನ ಲೀಡ್ ಮಾಡ್ತೀವಲ್ಲ, ಆ ಲೈಫಲ್ಲಿ ತುಂಬ ತೃಪ್ತಿ ಇರುತ್ತೆ. ಅದನ್ನೊಂದ್ಸಲ ಅನುಭವಿಸಿ ನೋಡಿ. ಯಾರ್ದು ಬೇಡಪ್ಪ, ನಾವು ದುಡ್ದು ಆ ಒಂದು ಗತ್ತಿರುತ್ತಲ್ಲ, ನಾನು ದುಡ್ದಿರೋದು ಅಂತ, ಅದರಲ್ಲಿರೋ ತೃಪ್ತಿ, ಅದರಲ್ಲಿರೋ ಸಂತೋಷ, ಅದರಲ್ಲಿರೋ ನೆಮ್ಮದಿ ಯಾವುದ್ರಲ್ಲೂ ಬರಲ್ಲ. ಸೊ ಇವೆಲ್ಲ ರೀಸನ್ಸ್ ಅಷ್ಟೇನೆ. ಯಾವುದೋ ಒಂದು ರೀಸನ್ ಹೇಳಬೇಕು. ಇನ್ನು ಕೆಲವರು ಹೇಳ್ತಾರೆ, ಅಯ್ಯೋ ನಮ್ಮ ಜಾತಕನೇ ಸರಿ ಇಲ್ಲ ಅಂತಾರೆ. ಎಲ್ಲರ ಜಾತಕನೂ ಸರಿ ಇಲ್ಲದೇ ಇರುತ್ತೆ, ಎಲ್ಲರ ಜಾತಕ ಸರಿನೂ ಇರುತ್ತೆ. ನಾನು ಹೇಳ್ತೀನಿ ಆಯಿತಾ, ಅದನ್ನು ಸರಿ ಮಾಡಿಕೊಂಡು ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳೋದು ಅಂತಹದ್ದು ನಿಮ್ಮ ಕೈಯಲ್ಲಿರುತ್ತೆ. ಇಲ್ಲ ನಿಮ್ಮ ಕೈಯಲ್ಲಿ ಆಗ್ತಿಲ್ಲ, ನಿಮಗೆ ಅಂತ ಭಗವಂತ ಯಾರನ್ನೋ ಒಬ್ಬರನ್ನ ಲೈಫಲ್ಲಿ ಕೊಟ್ಟಿರ್ತಾರೆ, ಅವ್ರನ್ನ ಉಪಯೋಗಿಸ್ಕೊಳ್ಳಿ. ಅವ್ರ ಹತ್ರ ಹೇಳಿ, ನಿಮ್ಮ ಒಂದು ಸಮಸ್ಯೆನ ಹಂಚ್ಕೊಳ್ಳಿ. ನಿಮಗೆ ನಂಬಿಕೆ ಇರೋರ ಹತ್ರ ಯಾರೋ ಒಂದು ರೂಪದಲ್ಲಿ, ಯಾವುದೋ ಒಂದು ರೂಪದಲ್ಲಿ ನಿಮಗೆ ಪರಿಹಾರ ಅನ್ನೋದು ಆ ಭಗವಂತ ಖಂಡಿತ ಕೊಡ್ತಾನೆ. ನಿಮ್ಮ ಕರ್ಮ ಕಳೆದಿರ್ಬೇಕಷ್ಟೆ. ಇನ್ನೂ ಒಂದು ಹೇಳೋಕೆ ಇಷ್ಟಪಡ್ತೀನಿ. ಕೆಲವರು ಹೇಳ್ತಾರೆ, ಮೇಡಮ್ ಇಷ್ಟೆಲ್ಲ ಹೇಳ್ತೀರಾ, ಬಟ್ ಏನು ಹೇಳ್ತಾರೆ ಅಂತಂದರೆ, ಇಷ್ಟೆಲ್ಲ ಹೇಳ್ತೀರಾ ನೀವು, ನಮ್ಮ ಜಾತಕನೇ ಬದಲಾಗ್ತಿಲ್ಲ, ನಾನು ಬರೀ ಕಷ್ಟಪಡೋದೇ ಆಗಿದೆ, ನಾನು ಎಷ್ಟೊಂದು ಪೂಜೆ ಮಾಡ್ತೀನಿ, ನಾನು ಎಷ್ಟೊಂದು ಮಂತ್ರ ಪಠನೆ ಮಾಡ್ತೀನಿ ಅಂತ. ನೋಡಿ, ನೀವೆಲ್ಲ ಮಾಡ್ತಾ ಇರ್ತೀರ, ನೀವು ಮಾಡಿರೋದಕ್ಕೆ ಫಲಿತ ಬರ್ತಾ ಇರುತ್ತೆ, ನಿಮಗೆ ಗೊತ್ತಾಗಲ್ಲ ಅಷ್ಟೇ. ನೀವು ಮಾಡ್ತಾ ಇರೋ ಪ್ರತಿಯೊಂದಕ್ಕೂ ಸಹ ನಿಮ್ಮ ಅಕೌಂಟಲ್ಲಿ ಕರ್ಮಗಳನ್ನೋದು ಜಾಸ್ತಿ ಇರುತ್ತೆ. ನೀವು ಮಾಡ್ತಾ ಇರೋಂಥ ಪೂಜೆ, ನೀವು ಮಾಡ್ತಾ ಇರೋಂಥ ಹೋಮ, ನೀವು ಮಾಡ್ತಾ ಇರೋಂಥ ಅಭಿಷೇಕಗಳು ನಿಮ್ಮ ಕರ್ಮ ಕಳೀತಾ ಹೋಗಿ ಆ ಗುಣಿ ಫುಲ್ ಖಾಲಿ ಆಗಬೇಕು. ಅದು ಖಾಲಿ ಆದಮೇಲೆ, ಆ ಚೀಲ ಖಾಲಿ ಆದಮೇಲೆ, ಆ ಅಕೌಂಟ್ ಖಾಲಿ ಆದಮೇಲೆ ಪುಣ್ಯದ ಅಕೌಂಟ್ ಓಪನ್ ಆಗುತ್ತೆ. ಪುಣ್ಯದ ಅಕೌಂಟ್ ತುಂಬಿದಾಗ ನಿಮ್ಮಲ್ಲಿರುವಂತಹ, ನೀವು ಮಾಡಿರುವಂತಹ ಕರ್ಮಗಳು ಕಳೆದಾಗ ಒಳ್ಳೆಯ ಒಂದು ರಿಸಲ್ಟನ್ನು ಕೊಡೋದಕ್ಕೆ ಪ್ರಾರಂಭ ಆಗುತ್ತೆ. ಖಂಡಿತ ಎಂಡ್ ಆಫ್ ದಿ ಡೇ ಒಳ್ಳೇದು ಆಗೇ ಆಗುತ್ತೆ. ನೀವು ಯಾವತ್ತೂ ಸಹ ನಾನು ಇಷ್ಟು ಮಾಡ್ತೀನಿ, ನನಗೆ ಫಲಿತ ಇಲ್ಲ ಅನ್ನೋ ಮಾತನ್ನ ಯಾವತ್ತೂ ಹೇಳಬೇಡಿ. ಫಸ್ಟ್ ನಿಮ್ಮ ಮೈಂಡ್ ಸೆಟ್ಟನ್ನು ಚೆನ್ನಾಗಿಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಎಸ್, ನೋಡಿ, ಇದು ನಾನು ಇಷ್ಟು ಕ್ಲೀನಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಹಾಗಾದರೆ ಇವರ ಲೈಫ್ ಅಂತೆ, ಇವರ ಲೈಫು ಸೂಪರಾಗಿ ಆಗುತ್ತೆ, ಖಂಡಿತ ಆಗುತ್ತೆ. ಬಟ್ ಇವ್ರು ಏನೆಲ್ಲ ಮಾಡಬೇಕಂದ್ರೆ, ಒಬ್ಬರು ನ್ಯೂಮರಾಲಜಿಸ್ಟ್ನ ಆಸ್ಟ್ರಾಲಜಿಸ್ಟ್ನ ಕನ್ಸಲ್ಟ್ ಮಾಡಬೇಕು. ನಿಮ್ಮ ಗ್ರಹಗತಿಗಳೇನಿದೆ, ನಿಮ್ಮ ಯಾವ ಗ್ರಹಗಳಾದರೆ ನಿಮಗೆ ವೀಕ್ ಇದೆ, ಯಾವ ಗ್ರಹಗಳು ಸ್ಟ್ರಾಂಗ್ ಇದೆ, ನೀವು ಏನು ಮಾಡಬೇಕು, ಯಾವ ಲೇನಲ್ಲಿ ಹೋಗಬೇಕು ಅನ್ನೋದನ್ನೆಲ್ಲನೂ ಸಹ ಒಳ್ಳೆಯ ಒಬ್ಬರು ಅಕಲ್ಟ್ ಸೈನ್ಸ್ ಚೆನ್ನಾಗಿ ಓದಿರೋ ಅಂಥವ್ರನ್ನ ಕನ್ಸಲ್ಟ್ ಮಾಡಿ ನಿಮ್ಮ ಲೈಫ್ಗೆ ಖಂಡಿತ ಒಂದು ದಾರಿ ಅನ್ನೋದು ತೋರಿಸ್ತಾರೆ. ಬಟ್ ನಿಮ್ಮಲ್ಲಿ ಕ್ವಾಲಿಟೀಸ್ ಇದೆ, ಅದನ್ನು ಆ ನೆಗೆಟಿವ್ ಥಾಟ್ಸ್ನ ಬಿಟ್ಟು ಸ್ವಲ್ಪ ಹೊರಗಡೆ ಬಂದಾಗ ಖಂಡಿತ ಎಲನ್ ಮಸ್ಕ್ ಥರ ಆಗೋದ್ರಲ್ಲಿ ಡೌಟೇ ಇಲ್ಲ.
ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟು ಡೀಟೇಲ್ಸ್ ಆದರೆ ಕೊಟ್ಟಿದ್ದೀನಿ. ಇಷ್ಟು ಡೀಟೇಲ್ಸು ನಿಮ್ಗೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ವೀಕ್ಷಕರೇ, ನಿಮ್ಮ ಒಂದು ಸಪೋರ್ಟ್ ಸದಾ ಹೀಗೆ ಇರಲಿ ಸುಮನ್ ಟಿವಿಗೆ ಅಂತ ಆಶಿಸ್ತಾ ಇನ್ನಷ್ಟು ಒಂದು ಇನ್ಫಾರ್ಮೇಷನ್ನ ಕೊಡೋದಕ್ಕೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಾದರೆ ನಿಮಗೆ ತಿಳಿಸ್ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸದಾ ನಿಮ್ಮ ಒಂದು ಪ್ರೋತ್ಸಾಹ ಸಹಕಾರ ಹೀಗೆ ಇರಲಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಒಂದು ಒಳ್ಳೆ ಕಾಮೆಂಟ್ಸನ್ನು ಹಾಕಿ. ನೆಗೆಟಿವ್ ಕಾಮೆಂಟ್ಸ್ ಹಾಕಿದ್ರು ವಿ ಡೋಂಟ್ ಕೇರ್, ನಾವೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೀವು ನೆಗೆಟಿವ್ ಕಾಮೆಂಟ್ಸ್ ಹಾಕಿದಾಗ ನಿಮ್ಮ ಒಂದು ವ್ಯಕ್ತಿತ್ವ, ನಿಮ್ಮ ಒಂದು ಮೆಂಟಾಲಿಟಿ ಅರ್ಥ ಆಗುತ್ತೆ ಅಷ್ಟೇ, ಬೇರೆ ಏನೂ ಇಲ್ಲಿ ಆಗೋದಿಲ್ಲ. ಪಾಸಿಟಿವ್ ಕಾಮೆಂಟ್ಸ್ ಹಾಕಿದಾಗ ನಮಗೊಂದು ಇನ್ಸ್ಪಿರೇಷನ್ ಆಗುತ್ತೆ, ಅದನ್ನು ಓದೋರ್ಗೂ ಸಹ ಒಂದು ಒಳ್ಳೆ ಭಾವನೆ ಬರುತ್ತೆ. ಸೊ ಇದು ಬಹುಶಃ ನಿಮ್ಗೆ ಅರ್ಥ ಆಯಿತು ಅನಿಸುತ್ತೆ ಈಗ. ಸೊ ಇಷ್ಟು ಹೇಳೋದಕ್ಕೆ ಈ ವಿಡಿಯೋದಲ್ಲಿ ನಾನು ಪ್ರಯತ್ನ ಆದರೆ ಮಾಡಿದ್ದೀನಿ. ಈ ಎಲ್ಲ ವಿಷಯ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಡೋಕ್ಕೆ ನಾನಾದರೆ ಪ್ರಯತ್ನ ಪಡ್ತೀನಿ. ಸೊ ಸುಮನ್ ಟಿವಿಯನ್ನು ಫಾಲೋ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನಮಸ್ಕಾರ.